ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಪೊಲೀಸರು ಥಳಿಸಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಹುಬ್ಬಳ್ಳಿಯ ಕೇಶವಾಪುರದಲ್ಲಿ ಪೊಲೀಸರಿಂದ ಅಮಾನುಷ ಕೃತ್ಯ ನಡೆದಿರುವಂಥದ್ದು. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟ ದೂರಿನ ಮೇಲೆ ಈ ದರ್ಪವನ್ನ ಮೆರೆಯಲಾಗಿದೆ. ಹಳೆ ವೈಷಮ್ಯದಿಂದ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರ ತಿಕ್ಕಾಟ ನಡೀತಾ ಇತ್ತು. ಇದೇ ಸಿಟ್ಟಿಗೆ ಸುವರ್ಣ ಕಲ್ಲಕುಂಟ ಅನ್ನೋರಿಂದ ದೂರನ್ನ ನೀಡಲಾಗಿತ್ತು. ಕಾರ್ಪೊರೇಟರ್ ದೂರಿನ ಬೆನ್ನಲ್ಲೇ ಪೊಲೀಸರಿಂದ ಈ ಕೃತ್ಯ ನಡೆದಿರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರ ಎದುರಲ್ಲೇ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ ಪೊಲೀಸರು ಅನ್ನೋ ಆರೋಪ ಕೇಳಿಬಂದಿದೆ. ಕೇಶವಾಪುರ ಪೊಲೀಸರ ಅಮಾನುಷ ವರ್ತನೆಗೆ ಈಗ ವ್ಯಾಪಕ ಟೀಕೆಗಳು, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಬಸ್ನಲ್ಲಿ ಪ್ರಯಾಣಿಕರ ಎದುರಲ್ಲೇ ಮಹಿಳೆಯ ಬಟ್ಟೆ ಬಿಚ್ಚಿಸಿ ಆಕೆಯ ಮೇಲೆ ಹಲ್ಲೆಯನ್ನ ಮಾಡಲಾಗಿದೆ, ದರ್ಪವನ್ನ ಮೆರೆಯಲಾಗಿದೆ ಅಂತ ಕೇಶವಾಪುರ ಪೊಲೀಸರ ವಿರುದ್ಧ ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಕೇಶವಾಪುರ ಪೊಲೀಸರ ಅಮಾನುಷ ವರ್ತನೆಯ ಬಗ್ಗೆ ವ್ಯಾಪಕ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಬಸ್ನಲ್ಲಿ ಥಳಿಸ್ತಾ ಇರುವಂತಹ ದೃಶ್ಯಗಳನ್ನೇ ನೋಡ್ತಾ ಇದ್ದೀರಾ ನೀವು. ಪೊಲೀಸರ ಈ ದರ್ಪ ಅಮಾನುಷ ವರ್ತನೆಗೆ ವ್ಯಾಪಕ ಟೀಕೆ ವ್ಯಕ್ತವಾಗ್ತಾ ಇದೆ. ನಮ್ಮ ಜೊತೆ ಮಾತನಾಡೋದಕ್ಕೆ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಈ ತರದೊಂದು ಅಮಾನುಷ ಹಲ್ಲೆ ನಡೆದಿರುವಂಥದ್ದು, ಯಾಕೆ ಈ ತರದ ಘಟನೆ ನಡೀತು ಏನಂತೇಳಿ ನಿಮ್ಗೆ ಏನಾರ ಮಾಹಿತಿ ಸಿಕ್ಕಿದೆಯಾ ಸರ್? ನೋಡಿ, ನನಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡಿದ್ದೀನಿ ಆಲ್ರೆಡಿ ನಾನು. ಇದು ಕೇವಲ ಇವತ್ತಿಂದಲ್ಲ, ಇದು 2-3 ದಿವಸದಿಂದ ನಡೆದಿರ್ತಕ್ಕಂಥ ಘಟನೆ ಆಗಿದೆ. ಯಾವಾಗಲ್ಲಿ BLO ಅಂತಕ್ಕಂಥವ್ರು ಅಂದ್ರೆ ಚುನಾವಣಾ ಆಯೋಗದಿಂದ ಏನು ನಿಯುಕ್ತಿ ಆಗೈತಿ, ಅಲ್ಲಿ ಮ್ಯಾಪಿಂಗ್ ಮಾಡುವಂಥ ಕಾರ್ಯ ಏನು ಸ್ಟಾರ್ಟ್ ಆಗೈತಿ, ಆ ಕಾರ್ಯಕ್ಕೆ ಅಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಪೊರೇಟರ್ ಬಹಳ ವಿರೋಧವನ್ನು ವ್ಯಕ್ತಪಡಿಸಿದಾರ. ಆ ಸಂದರ್ಭದಲ್ಲಿ ಇವರ ಸಹೋದರ ಅಂದ್ರೆ ನಮ್ಮ BLA ಏನಿದ್ದಾರ ಪಾರ್ಟಿ ಕಾರ್ಯಕರ್ತ, ಅವ್ರ ಜೊತೆ ಹೋಗಿ ಮನೆಗಳನ್ನು ತೋರಿಸ್ತಕ್ಕಂಥ ಸಂದರ್ಭದಿಂದ ಇದು ಪ್ರಾರಂಭ ಆಗಿದೆ. ಇದು ಒಟ್ಟಾರೆಯಾಗಿ ಅಲ್ಲಿಂದ ಬಂದು ಇಲ್ಲಿಗೆ ಬಂದಿದೆ. ಬಟ್ ಇದೊಂದು ಅವಾಮಾನುಷೀಯ ಘಟನೆಯನ್ನ ಇವತ್ತು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ಇದರಲ್ಲಿ ಇವಾಗ ಸುಮ್ಮನೆ ಅವಳ ಮ್ಯಾಗ 8 ಕೇಸ್ ಅದಾವ 9 ಕೇಸ್ ಅದಾವ ಅಂತ ಹೇಳ್ತಾ ಇದ್ದಾರೆ. ನಾನು ಜಸ್ಟ್ ಕೇಳಿದೆ, ನಾನು ಕೇಸ್ ಏನೇ ಇರಲಿ, ಬಟ್ ಈ ರೀತಿಯಾಗಿರ್ತಕ್ಕಂಥ ನಡೆದಿರ್ತಕ್ಕಂಥ ಘಟನೆ ಯಾರೂ ಕೂಡ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಅಷ್ಟು ಸ್ಪಷ್ಟವಾಗಿ ಹೇಳ್ತೇನೆ. ಅದೇ ಸರ್, ಯಾರ್ಯಾರು ಪೊಲೀಸ್ ಇನ್ವಾಲ್ವ್ಮೆಂಟ್ ಆಗಿದ್ದಾರೆ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಕೆಲಸ ಕಮಿಷನರ್ ಮಾಡ್ಬೇಕು ಈಗ ಅದನ್ನ. ಹೌದು ಸರ್, ಏನೇ ಕೇಸ್ ಇರಲಿ ಅದಕ್ಕೆ ಕಾನೂನು ಅಂತೇಳಿದೆ, ಅದಕ್ಕೆ ಅಂತೇಳಿ ಒಂದು ಪ್ರೊಸೀಜರ್ ಇರುತ್ತೆ. ಒಬ್ಬ ಮಹಿಳಾ ಪೊಲೀಸ್ ಅಧಿಕಾರಿಯೇ ಇದ್ದಾರೆ ಅಲ್ಲಿ. ಬಸ್ನಲ್ಲಿ ಸಾರ್ವಜನಿಕರ ಎದುರಲ್ಲಿ ಈ ಥರದ ಒಂದು ಅಮಾನುಷ ಕೃತ್ಯವನ್ನ ನಡೆಸಿರೋದು ಪೊಲೀಸ್ ಇಲಾಖೆ ಅಧಿಕಾರಿಗಳು. ನೋಡಿ, ನನಗೀಗ ಬಂದಿರತಕ್ಕಂಥ ಮಾಹಿತಿಯಿಂದ ಅವ್ರ ಬ್ರದರ್ ಜೊತೆ ನಾನು ಮಾತಾಡಿದ್ದೀನಿ. ಆ ಮಾಹಿತಿಯಲ್ಲಿ ಕೂಡ ಹೇಳ್ತಾರೆ, ಮೊನ್ನೆ ರಾತ್ರಿನೂ ಕೂಡ ಇವ್ರನ್ನ ಜೀಪ್ನಾಗ ಹಾಕೊಂಡು ಹೋಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬಂದಿದೆ ಈಗ. ಮೊನ್ನೆ ರಾತ್ರಿನೂ ಕರ್ಕೊಂಡೆ. ಅಂದ್ರೆ ಕೇವಲ ಯಾರೋ ಒಬ್ರು ಇನ್ಫ್ಲೂಯೆನ್ಸ್ಡ್ ಪರ್ಸನ್ ಅಂತಂದೇಳಿ, ಕಾರ್ಪೊರೇಟರ್ ಅಂತಂದೇಳಿ ಕಂಪ್ಲೇಂಟ್ ಕೊಡ್ತಾರಂತೇಳಿ ಅಂದ್ರೆ ಪೊಲೀಸ್ ಸ್ಟೇಷನ್ ಏನಾಗ್ತಾ ಇದೆ ಇವತ್ತು ಹುಬ್ಳಿಯಲ್ಲಿ, ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅನ್ನೋದು ಪೂರಾ ಸಂಪೂರ್ಣವಾಗಿ ನಾಶ ಆಗಿ ಹೋಗ್ತಕ್ಕಂಥ ಮಟ್ಟಕ್ಕೆ ಬಂದಿದೆ. ಇಷ್ಟು ಅವಮಾನೀಯ ಕೃತ್ಯ ಅಂತಂತಂದ್ರೆ ಯಾರು ಕೂಡ ಸಹಿಸಲಾರ್ದಕ್ಕೆ ಸಾಧ್ಯ ಇರಲಾರ್ತಕ್ಕಂಥ ಕೃತ್ಯವನ್ನು ಪೊಲೀಸ್ ಇಲಾಖೆಯವರು ಮಾಡಿದ್ದಾರೆ. ನಾನು ಮಾನ್ಯ ಗೃಹ ಸಚಿವರಲ್ಲಿ ವಿನಂತಿ ಮಾಡ್ತೇನೆ, ತಕ್ಷಣ ಇದನ್ನ ಎನ್ಕ್ವೈರಿ ಮಾಡಿ ಇದರಲ್ಲಿ ಯಾರ್ಯಾರು ಇನ್ವಾಲ್ವ್ಮೆಂಟ್ ಇದ್ದಾರೆ ಅಲ್ಲಿ CPIಲಿಂದ ಹಿಡ್ಕೊಂಡು ಎಲ್ಲರನ್ನ ಸಸ್ಪೆಂಡ್ ಮಾಡ್ಬೇಕನ್ನೋಂಥ ಆಗ್ರಹವನ್ನು ನಾನು ಮಾಡ್ತೀನಿ. ಸರ್, ಆ ಮಹಿಳೆಯ ಪರಿಸ್ಥಿತಿ ಹೇಗಿದೆ, ಅದ್ರ ಬಗ್ಗೆ ಏನಾರ ಮಾಹಿತಿ ಸಿಕ್ಕಿದೆಯಾ ಸರ್? ನೋಡಿ, ನಿನ್ನೆ ಅವರು ಕೋರ್ಟ್ಲಿಂದ ಜೈಲಿಗೆ ಕಳಿಸಿದಾರೆ ಅಂತಕ್ಕಂಥ ಮಾಹಿತಿ ನಾನು ತಗೊಂಡಿದ್ದೀನಿ. ಇವಾಗ ಅದನ್ನ ಫರ್ದರ್ ಏನೈತೆ ನಾನು ಮಾತಾಡ್ತೀನಿ ಅವ್ರು ಕರೆಸಿಕೊಂಡೆಲ್ಲ. ಸರ್, ಮುಂದೆ ಬಿಜೆಪಿಯಿಂದ ಮುಂದಿನ ಕ್ರಮಗಳೇನಾರು ನೀವು ಈ ಘಟನೆಯನ್ನ ಖಂಡಿಸಿ? ನೋಡಿ, ನಾವು ಈಗಾಗಲೇ ನಮ್ಮ ಮಾನ್ಯ ಕೇಂದ್ರ ಸಚಿವರ ಜೊತೆನೂ ಮಾತಾಡ್ತೀನಿ, ನಮ್ಮ ರಾಜ್ಯಾಧ್ಯಕ್ಷರ ಜೊತೆ ಮಾತಾಡಿ ಇದ್ರ ಬಗ್ಗೆ ಏನ್ ಮಾಡ್ಬೇಕನ್ನೋಂಥ ಯೋಚನೆ ನಾವು ಮಾಡ್ತೀವಿ ಇಮಿಡಿಯೇಟ್ ಗೆ. ಓಕೆ ಸರ್, ಗಮನಿಸಬೇಕಾದ ಒಂದಷ್ಟು ವಿಚಾರಗಳಿದಾವೆ. ಈ ಬಿಜೆಪಿ ಕಾರ್ಯಕರ್ತೆ ಇವತ್ತೇನು ಹಲ್ಲೆಗೆ ಒಳಗಾಗಿದ್ದಾರೆ, ಆ ಕಾರ್ಯಕರ್ತೆ ಒಂದು ಸಮಯದಲ್ಲಿ ಕಾಂಗ್ರೆಸ್ನಲ್ಲೇ ಇದ್ದಂಥವ್ರು. ಈಗ ಅವರು ಬಿಜೆಪಿಯಲ್ಲಿ ಇದ್ದಾರೆ. ಬಿಜೆಪಿಗೂ ಮೊದಲು ಇವರು ಕಾಂಗ್ರೆಸ್ನಲ್ಲಿದ್ದರು ಕಾರ್ಯಕರ್ತೆ. SIRನ BLOಗಳು ಕರೆ ತಗೊಂಬಂದು ವೋಟ್ ಡಿಲೀಟ್ ಮಾಡಿಸಿದ ಆರೋಪ. ಮತದಾರರ ಪಟ್ಟಿ ಪರಿಷ್ಕರಣೆ ವೇಳೆ ಕೇಶವಾಪುರ ವ್ಯಾಪ್ತಿಯಲ್ಲಿ ಗಲಾಟೆ ನಡೆದಿರುವಂಥದ್ದು. ಪಟ್ಟಿ ಪರಿಷ್ಕರಣೆಗೆ ಅಧಿಕಾರಿಗಳ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಕೂಡ ತೆರಳಿದ್ರಂತೆ. ಹಳೆಯ ಪ್ರಕರಣವನ್ನ ಮುಂದಿಟ್ಟು ಇದೀಗ ಕಾಂಗ್ರೆಸ್ನ ಕಾರ್ಪೊರೇಟರು ಮತ್ತು ಅವರ ಬೆಂಬಲಿಗರು ಗಲಾಟೆ ಮಾಡಿದ್ದಾರೆ. ಈ ಗಲಾಟೆಯ ಸಂಬಂಧ ಬಿಜೆಪಿ ಕಾರ್ಯಕರ್ತೆ ವಿರುದ್ಧ ಕಾರ್ಪೊರೇಟರ್ ದೂರನ್ನ ಕೂಡ ಕೊಟ್ಟಿದ್ದಾರೆ. ಕಾರ್ಪೊರೇಟರ್ ದೂರನ್ನ ಆಧರಿಸಿ ಪೊಲೀಸರು ಕಾರ್ಯಕರ್ತೆಗೆ ಥಳಿಸಿದ್ದಾರೆ. ಬಿಜೆಪಿ ಕಾರ್ಯಕರ್ತೆಯನ್ನ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ, ಅದು ಸಾರ್ವಜನಿಕವಾಗಿ. ಕೇಶವಾಪುರ ಪೊಲೀಸರು ಸದ್ಯ ಬಿಜೆಪಿ ಕಾರ್ಯಕರ್ತೆಯ ವಿರುದ್ಧ 307 ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಬಂಧನದ ವೇಳೆ ಪೊಲೀಸರ ಜೊತೆ ಅನುಚಿತವಾಗಿ ವರ್ತನೆಯನ್ನ ಆ ಕಾರ್ಯಕರ್ತೆ ತೋರಿದ್ದಾರೆ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ ಈ ತರ ಅಮಾನುಷ ಕೃತ್ಯ ನಡೆದಿರುವಂತದ್ದು ಅಂತ ಹೇಳಲಾಗ್ತಾ ಇದೆ.
ಸದ್ಯ ಕಾರ್ಯಕರ್ತೆಯ ವಿರುದ್ಧ ಮತ್ತೊಂದು ದೂರನ್ನು ಕೂಡ ಪೊಲೀಸರು ದಾಖಲಿಸಿದ್ದಾರೆ. ಈಗಾಗಲೇ ಆ ಕಾರ್ಯಕರ್ತೆಯನ್ನ ಪೊಲೀಸರು ವಶಕ್ಕೆ ಪಡೆದು ಕೋರ್ಟ್ಗೆ ಹಾಜರುಪಡಿಸಿ ಜೈಲಿಗೆ ಕಳಿಸಿದ್ದಾರೆ ಅಂತ ಶಾಸಕರಾದಂತಹ ಮಹೇಶ್ ತೆಂಗಿನಕಾಯಿ ಅವರು ಮಾಹಿತಿಯನ್ನ ಕೊಡ್ತಾ ಇದ್ರು. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಸಾರ್ವಜನಿಕವಾಗಿ ಬಸ್ನಲ್ಲಿ ಥಳಿಸಿರುವಂತಹ ಘಟನೆ. ಅದೇ ಸಂದರ್ಭದಲ್ಲಿ ಮಹಿಳೆಯ ಬಟ್ಟೆಯನ್ನ ಬಿಚ್ಚಿಸಿ ಅಲ್ಲಿ ಥಳಿಸಿದ್ದಾರೆ ಕೇಶವಾಪುರ ಪೊಲೀಸರು ಅನ್ನೋದು ಆರೋಪ. ಕಾಂಗ್ರೆಸ್ ಕಾರ್ಪೊರೇಟರ್ ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ಇದು ನಡೆದಿರುವಂಥದ್ದು. ಈ ವಿಚಾರ ಶುರುವಾಗಿದ್ದು ಮತದಾರರ ಪಟ್ಟಿ ಪರಿಷ್ಕರಣೆಯ ಸಂಬಂಧವಾಗಿ. BLOಗಳ ಜೊತೆ ಬಿಜೆಪಿ ಕಾರ್ಯಕರ್ತೆ ಕೂಡ SIRನ ಪರಿಶೀಲನೆಗೆ ತೆರಳಿದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕಾರ್ಪೊರೇಟರ್ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರ್ತಾರೆ. ಕಾಂಗ್ರೆಸ್ನ ಕಾರ್ಪೊರೇಟರ್ ಹಾಗೆ ಅವರ ಬೆಂಬಲಿಗರು ಅದೇ ಸಂದರ್ಭದಲ್ಲಿ ಹಳೆಯ ಒಂದಷ್ಟು ಪ್ರಕರಣಗಳನ್ನು ಕೂಡ ಮುಂದಿಟ್ಟುಕೊಂಡು ಎರಡೂ ಕಡೆಗಳಲ್ಲಿ ಗಲಾಟೆಗಳಾಗಿರುತ್ತೆ. ಈ ಸಂಬಂಧ ದೂರನ್ನು ಕೂಡ ಕಾಂಗ್ರೆಸ್ ಕಾರ್ಪೊರೇಟರ್ ಪೊಲೀಸರಿಗೆ ಕೊಟ್ಟಿದ್ದಾರೆ. ಪೊಲೀಸರು ಆ ದೂರನ್ನು ಆಧರಿಸಿ ಮಹಿಳೆಯನ್ನ ಬಂಧಿಸುವಂತಹ ಸಂದರ್ಭದಲ್ಲಿ, ವಶಕ್ಕೆ ಪಡೆಯುವಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅಂತ ತಿಳಿದು ಬರ್ತಾ ಇರುವ ಮಾಹಿತಿ. ಇದಕ್ಕೂ ಮೊದಲೇ ಮಹಿಳೆಯನ್ನ ಹಿಂದಿನ ದಿನ ರಾತ್ರಿಯೇ ಒಂದು ಸಾರಿ ಆಲ್ರೆಡಿ ಪೊಲೀಸರು ಕರ್ಕೊಂಡು ಹೋಗಿದ್ರು ಸ್ಟೇಷನ್ಗೆ. ಅದಾದ ನಂತರ ಮತ್ತೆ ಮಹಿಳೆಯನ್ನ ಬಸ್ನಲ್ಲಿ ವಶಕ್ಕೆ ಪಡೆಯೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಆ ಮಹಿಳೆ ಪೊಲೀಸರ ಜೊತೆಯಲ್ಲಿ ಅನುಚಿತವಾಗಿ ವರ್ತಿಸಿದ್ದಾರೆ ಬಿಜೆಪಿಯ ಕಾರ್ಯಕರ್ತೆ ಅಂತ ಆರೋಪಿಸಿ ಅಲ್ಲಿ ಮಹಿಳಾ ಪೊಲೀಸ್ ಅಧಿಕಾರಿ ಕೂಡ ಇದ್ದಾರೆ. ಅವರ ಸಮ್ಮುಖದಲ್ಲಿ ಸಾರ್ವಜನಿಕವಾಗಿಯೇ ಮಹಿಳೆಯ ಬಟ್ಟೆಯನ್ನು ಬಿಚ್ಚಿಸಿ ಪೊಲೀಸರು ಥಳಿಸಿದ್ದಾರೆ, ಅವಮಾನಿಸಿದ್ದಾರೆ. ಇದೊಂದು ಅಮಾನುಷ ಕೃತ್ಯ. ಬಿಜೆಪಿ ನಾಯಕರು ಕೂಡ ಇದನ್ನ ಖಂಡಿಸಿದ್ದಾರೆ. ಮಹೇಶ್ ತೆಂಗಿನಕಾಯಿ ಅವರು ಶಾಸಕರು ನ್ಯೂಸ್ ಫಸ್ಟ್ ಜೊತೆ ಮಾತಾಡ್ತಾ ಇದ್ರು. ಕೂಡಲೇ ಇದರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಗೃಹ ಸಚಿವರು ಅಂತ ಮಹೇಶ್ ತೆಂಗಿನಕಾಯಿ ಅವರು ಆಗ್ರಹಿಸಿದರು. ಈ ಬಗ್ಗೆ ನಮ್ಮ ಪ್ರತಿನಿಧಿ ವಿನೋದ್ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ. ವಿನೋದ್, ಈ ಘಟನೆ ನಡೆದಿದ್ದು ಯಾವಾಗ, ಇದಕ್ಕೆ ಕಾರಣ ಏನು, ಹಾಗೆ ಆ ಕಾರ್ಪೊರೇಟರ್ ಮತ್ತು ಈ ಬಿಜೆಪಿಯ ಕಾರ್ಯಕರ್ತೆ ನಡುವೆ ಇರುವಂತಹ ಹಳೆ ದ್ವೇಷ ಏನು? ನವೀನ್, ಇದೊಂದು ಏನು ಪಾಲಿಕೆಯ ಒಂದು ಸರ್ವೆ ಮಾಡುವಂತ ವಿಚಾರದಲ್ಲಿ ನಡೆದಿರುವಂತ ಒಂದು ಘಟನೆ ಆಗಿರುವಂತದ್ದು. ಯಾಕಂತಂದ್ರೆ ಏನು ಇದೇ ತಿಂಗಳ 1ನೇ ತಾರೀಕಂದು ಒಂದು ಚಾಲುಕ್ಯ ನಗರದಲ್ಲಿ, ಹುಬ್ಬಳ್ಳಿಯ ಚಾಲುಕ್ಯ ನಗರದಲ್ಲಿ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಜಾಗದ ಸರ್ವೆಯನ್ನ ಮಾಡಲು ಅಧಿಕಾರಿಗಳು ಹೋಗಿರ್ತಾರೆ. ಈ ವೇಳೆ ಗೊಂದಲದ ವಾತಾವರಣ ಸೃಷ್ಟಿಯಾಗಿರುತ್ತೆ. ಈ ಒಂದು ಗೊಂದಲದ ವಾತಾವರಣ ಸೃಷ್ಟಿಯಾದಾಗ ಪೊಲೀಸ್ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಒಂದು ಏನು ವಾತಾವರಣವನ್ನ ತಿಳಿ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಈ ವೇಳೆಯಲ್ಲಿ ಒಂದು ಏನು ಪ್ರಕರಣಗಳು ದಾಖಲಾಗುತ್ತೆ. ಯಾಕಂತಂದ್ರೆ ಈ ವೇಳೆ ಏನೋ ಗಲಾಟೆಗಳು ಕೂಡ ಅಲ್ಲಿ ನಡೆದಿರುತ್ತೆ. ಈ ಹಿನ್ನೆಲೆಯಲ್ಲಿ ಏನು 5ನೇ ತಾರೀಕಿನಂದು ಈ ಒಂದು ಗಲಾಟೆ ನಡೆದಿರುವಂತಹ ವಿಡಿಯೋ ಏನು ಈಗ ವೈರಲ್ ಆಗಿವೆ. ಈ ಒಂದು ವೈರಲ್ ಆದಂತಹ ವಿಡಿಯೋಗಳು ದೃಶ್ಯಗಳು ನಡೆದಿದ್ದು 5ನೇ ತಾರೀಕಿನಂದು. ಯಾಕಂತಂದ್ರೆ ಏನು ಈ ಒಂದು ಸುವರ್ಣ ಕಲ್ಗುಂಟ್ಲ ಅನ್ನೋ ಒಬ್ರು ಕಾರ್ಪೊರೇಟರ್ ಏನಿದ್ದಾರೆ, ಈ ಒಂದು ವಾರ್ಡ್ ನ ಕಾರ್ಪೊರೇಟರ್ ಇವರ ಮತ್ತು ಸುಜಾತ ಹಂಡಿ ಏನೋ ಬಿಜೆಪಿಯ ಕಾರ್ಯಕರ್ತೆ ಏನಿದ್ದಾರೆ, ಈಗ ವಿಡಿಯೋ ವೈರಲ್ ಆಗಿದೆ, ಅವರು ಇಬ್ಬರ ನಡುವೆ ಹಳೆ ವೈಷಮ್ಯ ಇರುತ್ತೆ ಅನ್ನೋ ಒಂದು ಮಾತು ಕೂಡ ಈಗಾಗಲೇ ಕೇಳಿ ಬಂದಿರುವಂತದ್ದು. ಏನು BLOಗಳನ್ನ ಕರೆತಂದು ವೋಟ್ ಡಿಲೀಟ್ ಮಾಡಿಸಿರುವಂತ ಆರೋಪದ ಹಿನ್ನೆಲೆ ಇವರಿಬ್ಬರ ನಡುವೆ ಒಂದು ಮೊದಲಿಂದನೂ ವೈಷಮ್ಯ ಇರುತ್ತೆ. ಇವರಿಬ್ಬರ ನಡುವೆ ಇದ್ದಂತ ವೈಷಮ್ಯ ಹಿನ್ನೆಲೆಯಲ್ಲಿ ಈಗ ಏನು ಸುವರ್ಣ ಕಲ್ಕುಂಟ್ಲ ಅವರು ಏನು ಸುಜಾತ ಹಂಡಿ ಮೇಲೆ ಒಂದು ದೂರನ್ನ ನೀಡಿರ್ತಾರೆ. ಈ ಹಿನ್ನೆಲೆ 5ನೇ ತಾರೀಕಿನಂದು ಪೊಲೀಸರು ಏನು ಹಂಡಿ ಅವ್ರನ್ನ ಅರೆಸ್ಟ್ ಮಾಡೋಕೆ ಅಂತೆ ಆ ಒಂದು ಜಾಗಕ್ಕೆ ಹೋಗಿರ್ತಾರೆ. ಆ ವೇಳೆ ಏನು ಆಕೆಯು ಕೂಡ ಅಲ್ಲಿ ಹೈಡ್ರಾಮಾ ಮಾಡಿದಾಳೆ ಅನ್ನೋ ಮಾತನ್ನು ಕೂಡ ಈಗ ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಕಮಿಷನರ್ N ಶಶಿಕುಮಾರ್ ಹೇಳ್ತಾ ಇರುವಂತದ್ದು. ಕೇವಲ ಏನೋ ಆಕೆ ಮೇಲೆ ಪೊಲೀಸರು ಈ ರೀತಿಯಾದಂತಹ ಕೃತ್ಯ ಮಾಡಿಲ್ಲ, ಅದ್ರ ಬದಲಿಗೆ ಆಕೆ ತನ್ನ ಬಟ್ಟೆಯನ್ನ ತಾನೇ ಎಲ್ಲ ಇದು ಹರಿದುಕೊಂಡು ಈ ರೀತಿಯಾಗಿ ಹೈಡ್ರಾಮಾ ಮಾಡಿರುವಂತದ್ದು. ನಮ್ಮ ಪೊಲೀಸ್ ಪೇದೆಗಳ ಮೇಲೆ ಆಕೆ ಹಲ್ಲೆ ಮಾಡಿದ್ದಾಳೆ. ಆ ಸ್ಟಿಚ್ ಕೂಡ ಏನು ಈಗಾಗಲೇ ಪೊಲೀಸ್ ಇಲಾಖೆಯ ಫೋಟೋಗಳನ್ನ ಕೂಡ ಬಿಟ್ಟಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಏನು ಪೊಲೀಸರು ಹಲ್ಲೆ ಮಾಡಿಲ್ಲ, ಕೇವಲ ಆಕೆ ಹೈಡ್ರಾಮಾ ಮಾಡಿದಾಳೆ ಅನ್ನೋ ವಿಷಯಗಳು ಕೂಡ ಈಗಾಗಲೇ ಪೊಲೀಸ್ ಏನು ಕಮಿಷನರ್ ಈಗಾಗಲೇ ಮಾಹಿತಿಯನ್ನ ನೀಡುವಂತದ್ದು. ನವೀನ್, ಥ್ಯಾಂಕ್ ಯು ವಿನೋದ್ ಡೀಟೇಲ್ಸ್ಗಾಗಿ. 2 ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ. ಮೊದಲನೇ ದೃಶ್ಯದಲ್ಲಿ ಈ ಹಿಂದೆ ನಡೆದಂತಹ ಗಲಾಟೆ, ಬಿಜೆಪಿ ಹಾಗೂ ಕಾಂಗ್ರೆಸ್ನ ಸದಸ್ಯರ ನಡುವೆ ನಡೆದಂತಹ ಗಲಾಟೆ ಇದು. ಆ ಹಳೆಯ ವೈಷಮ್ಯ, ಕಾಂಗ್ರೆಸ್ನ ಕಾರ್ಪೊರೇಟರ್ ಹಾಗೆ ಬಿಜೆಪಿಯ ಕಾರ್ಯಕರ್ತೆ ಅವರ ನಡುವೆ ಹಳೆ ವೈಷಮ್ಯ ಏನಿತ್ತು, ಆ ವೈಷಮ್ಯದ ಕಾರಣದಿಂದಾಗಿಯೇ ಈಗ ನಡೆದಿರುವ ಘಟನೆಗೆ ಅದು ಮುಖ್ಯ ಕಾರಣ ಅಂತ ಹೇಳಲಾಗ್ತಾ ಇದೆ. ಆ ವೈಷಮ್ಯದ ಹಿನ್ನೆಲೆಯಲ್ಲಿ ದೂರನ್ನು ಕೊಟ್ಟಿದ್ರು. ಆ ಪ್ರಕರಣದ ಸಂಬಂಧ
ದೂರು ಏನು ದಾಖಲಾಗಿತ್ತು ಆ ದೂರನ್ನು ತೆಗೆದುಕೊಂಡಂತಹ ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯನ್ನ ವಶಕ್ಕೆ ಪಡೆಯೋದಕ್ಕೆ ಅಂತೇಳಿ ಹೋದಂತಹ ಸಂದರ್ಭದಲ್ಲಿ ಈ ಅಮಾನುಷ ಕೃತ್ಯ ನಡೆದಿದೆ. ಬಿಜೆಪಿ ಕಾರ್ಯಕರ್ತೆಯ ಮೇಲೆ ಕೇಶವಾಪುರ ಪೊಲೀಸರು ಹಲ್ಲೆಯನ್ನ ಮಾಡಿದ್ದಾರೆ, ಬಟ್ಟೆ ಬಿಚ್ಚಿಸಿ ಥಳಿಸಿದ್ದಾರೆ ಅನ್ನೋದು ಬಿಜೆಪಿ ಕಾರ್ಯಕರ್ತೆ ಹಾಗೂ ಆಕೆಯ ಕುಟುಂಬಸ್ಥರ ಆರೋಪ. ಮತ್ತೊಂದು ಕಡೆಗೆ ಪೊಲೀಸರು ಈ ಆರೋಪವನ್ನು ತಳ್ಳಿ ಹಾಕ್ತಾ ಇದ್ದಾರೆ. ನಾವು ಯಾವುದೇ ರೀತಿಯಲ್ಲೂ ಹಲ್ಲೆ ಮಾಡಿಲ್ಲ, ನಾವು ಅದಕ್ಕೆ ನಮ್ಮ ಬಳಿ ಫೋಟೋ ಸಾಕ್ಷ್ಯಗಳು ಕೂಡ ಇದೆ, ಅವರೇ ಬಟ್ಟೆಯನ್ನು ಹರಿದುಕೊಂಡಿದ್ದಾರೆ, ಅವರೇ ಬಟ್ಟೆಯನ್ನು ಹರಿದುಕೊಂಡು ಅಲ್ಲಿ ಹೈಡ್ರಾಮವನ್ನು ಮಾಡಿರುವಂಥದ್ದು, ನಾವು ಯಾವುದೇ ರೀತಿಯಾಗಿಯೂ ಹಲ್ಲೆಯನ್ನು ಆಕೆಯ ಮೇಲೆ ಮಾಡಿಲ್ಲ, ನಮ್ಮ ಅಧಿಕಾರಿಗಳು ಆಕೆಯನ್ನು ವಶಕ್ಕೆ ಪಡೆಯೋದಕ್ಕೆ ಅಂತ ಮಾತ್ರ ಹೋಗಿದ್ದು ಅಂತ ಪೊಲೀಸ್ ಇಲಾಖೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದೆ. ಮತ್ತೊಂದು ಕಡೆಗೆ ಬಿಜೆಪಿ ನಾಯಕರು ಈ ಕೃತ್ಯವನ್ನ ಖಂಡಿಸಿ, ಇದು ಅಮಾನುಷ ಕೃತ್ಯ, ಇದನ್ನು ನಾವು ಖಂಡಿಸಿ ಪ್ರತಿಭಟನೆಗೆ ಮುಂದಾಗ್ತೀವಿ, ಕೂಡಲೇ ಗೃಹ ಸಚಿವರು ಇದರ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು, ಇಲ್ಲದಿದ್ದರೆ ನಾವು ಮುಂದಿನ ಕ್ರಮವನ್ನು ಏನು ಮಾಡಬೇಕು ಅನ್ನೋದು ನಿರ್ಧರಿಸಿ ನಾವು ಮುಂದುವರಿತೀವಿ ಅಂತೇಳಿ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು. ಕಾಂಗ್ರೆಸ್ನ ಕಾರ್ಪೊರೇಟರ್ ಸುವರ್ಣ ಅವರು ಹಾಗೆ ಬಿಜೆಪಿ ಕಾರ್ಯಕರ್ತೆಯ ನಡುವೆ ಹಳೆ ವೈಷಮ್ಯ, ಆ ಹಳೆ ವೈಷಮ್ಯ ಮೊನ್ನೆ SIR ಮತಪಟ್ಟಿ ಪರಿಷ್ಕರಣೆಯ ಸಂದರ್ಭದಲ್ಲಿ ಮತ್ತೆ ಹೊರಗಡೆ ಬಂದಿರುವಂಥದ್ದು. ಯಾಕೆ ಅಂದರೆ BLOಗಳ ಜೊತೆಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಕೂಡ ಆ ಮತಪಟ್ಟಿ ಪರಿಷ್ಕರಣೆಯ ಸ್ಥಳದಲ್ಲಿ ಇದ್ದರು, ಪರಿಷ್ಕರಣೆಯ ಪರಿಶೀಲನೆಗೆ ಅಂತೇಳಿ ಅವರು ಕೂಡ ತೆರಳಿದ್ರು. ಆ ಸಂದರ್ಭದಲ್ಲಿ ಹಳೆ ವೈಷಮ್ಯದ ಕಾರಣ ಮತ್ತೆ ಗಲಾಟೆ ಆಗಿರುವಂಥದ್ದು. ಕಾರ್ಪೊರೇಟರ್ ಏನು ದೂರು ಕೊಟ್ಟಿದ್ರು ಆ ದೂರನ್ನು ಆಧರಿಸಿ ಕೇಶವಾಪುರ ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯನ್ನು ವಶಕ್ಕೆ ಪಡಿಬೇಕು ಅಂತೇಳಿ ಹೋಗಿದ್ದಾರೆ. ಹಿಂದೆ ಒಮ್ಮೆ ಅಂದರೆ ಈ ಘಟನೆ ನಡೆಯುವ ಹಿಂದಿನ ದಿನವೇ ಆಕೆಯನ್ನು ಒಮ್ಮೆ ವಶಕ್ಕೆ ಪಡೆದು ಕರೆದುಕೊಂಡು ಹೋಗಿ ಸ್ಟೇಷನ್ಗೆ ಅಲ್ಲಿ ವಿಚಾರಣೆಯನ್ನು ನಡೆಸಿ ಬಿಟ್ಟು ಕಳಿಸಿರ್ತಾರೆ. ಅದಾದ ಮೇಲೆ ಮಾರನೇ ದಿನ ಮತ್ತೆ ಅವರು ಬಸ್ನಲ್ಲಿ ಪ್ರಯಾಣಿಸ್ತಿದ್ದಂತಹ ಸಂದರ್ಭದಲ್ಲಿ ವಶಕ್ಕೆ ಪಡೆಯೋಕೆ ಅಂತೇಳಿ ಹೋಗಿದ್ದಾರೆ ಸಾರ್ವಜನಿಕ ಸ್ಥಳದಲ್ಲಿ. ಈ ಸಂದರ್ಭದಲ್ಲಿ ಪೊಲೀಸರು ಬಟ್ಟೆ ಬಿಚ್ಚಿಸಿ ಥಳಿಸಿದ್ದಾರೆ ಅಂತೇಳಿ ಬಿಜೆಪಿ ಕಾರ್ಯಕರ್ತೆ ಆಕೆಯ ಕುಟುಂಬಸ್ಥರ ಆರೋಪ. ಮತ್ತೊಂದು ಕಡೆಗೆ ಪೊಲೀಸರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ, ಆ ಥರದ ಘಟನೆ ನಡೆದಿಲ್ಲ, ಮಹಿಳೆಯೇ ಹೈಡ್ರಾಮಾವನ್ನು ಅಲ್ಲಿ ಮಾಡಿದ್ದಾರೆ, ಆಕೆಯೇ ತಮ್ಮ ಬಟ್ಟೆಯನ್ನು ಹರಿದುಕೊಂಡಿದ್ದಾರೆ, ಇದೆಲ್ಲವೂ ನಮ್ಮ ಪೊಲೀಸ್ ಕ್ಯಾಮೆರಾದಲ್ಲೂ ಕೂಡ ಸೆರೆಯಾಗಿದೆ ಅಂತ ಪೊಲೀಸರು ಹೇಳ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.